ಅಲ್ಲ ಸಂಪತ್ತಣ್ಣ, ನೀವು ನಂಗೆ ಹೇಳ್ತೀರಿ ದೊಡ್ಡ ಆಗಿದ್ದೇ ಗೊತ್ತಾಗ್ಲ ಮಾರಯ್ಯ ಅಂತ. ಸೀತಕ್ಕನ ಮಕ್ಕಳು ನನಗೆ ಆಶ್ಚರ್ಯ ಆಗ್ತದೆ ಮಾರ್ರೆ. ಅವ್ರ ಮಗಳು ಇಷ್ಟು ಓದ್ತಾ ಇದ್ದಾಳೆ ಅಂದರೆ, ಮಗನು ಸೆಕೆಂಡ್ ಪಿ ಯು ಸಿ ಅಂತೀರಿ. ಇದು ಅವನಿಗೆ ಎಂತ ಪಟಾಕಿ ಅಂತ ಕರಿತಿದ್ದಿದ್ದಲ್ಲನು, ಸಣ್ಣವ ಅಂದರೂ ಸಣ್ಣವ. ಅವನ್ನೆಲ್ಲ ಎತ್ಕೊಂಡು ಹೋಗಿ ಮುದ್ದು ಮಾಡಿದ್ದೆಲ್ಲ ನೆನಪದೆ ಮರ. ನಾನು ಸದ್ಯಕ್ಕೆ ನೋಡಲೇ ಇಲ್ಲ. ಮಕ್ಕಳೆಲ್ಲ ದೊಡ್ಡ ಆಗಿದ್ದೇ ಗೊತ್ತಾಗಲ್ಲ ಮರ. ನಿಮ್ಮ ಮಗಳು ಹೇಳಿದ್ಮೇಲೆ ಗೊತ್ತು ನನಗೆ. ಕಾರಲ್ಲಿ ಇಲ್ಲಿಂದ ಇಲ್ಲಿ ತನಕ ಬರೋ ತನಕನೂ ಅತ್ತೆ ಮನೆದೇ ಸುದ್ದಿ. ಅದಕ್ಕೆ ನಮ್ಮ ಅತ್ತೆ ಮನೇಲಿ ನಾ ಹಂಗಿರ್ತಿದ್ದೆ, ನಮ್ಮ ಪಟಾಕಿ ಹಣ್ಣು ಹಿಂಗೆ ಮಾಡ್ತಾನೆ, ನಮ್ಮ ಪುಟ್ಟಕ್ಕೆ ಹಂಗೆ ಮಾಡ್ತದೆ, ಅದನ್ನೇ ಹೇಳ್ತಾ ಇತ್ತು. ಅಯ್ಯೋ ದೇವ್ರೆ, ಖುಷಿ ಆಯ್ತು. ಎಂಥರಾಗಲಿ ನಿಮ್ಮ ಮಕ್ಕಳು ಹೇಳೋ ಮೇಲೆ ನಾನೊಂದು ಇವತ್ತು ಇಲ್ಲಿಗೆ ಬರಂಗಾತು ನೋಡಿ. ಇದು ಸಂಪತ್ತಣ್ಣ, ಸೀತಕ್ಕನ ಮಗಳಿಗೆ ಮದುವೆ ಏನಾರು ಮಾಡ್ತಾರಂತ, ಸೆಟ್ಲ್ಮೆಂಟ್ ಏನಾರು ಹುಡುಕ್ತಾ ಇದ್ದಾರ? ಅಲ್ಲಿ ಕೇಳಿದ್ದು ಸುಮ್ಮನೆ, ಓದೆಲ್ಲ ಮುಗೀತು ಅಂತ ಹೇಳಿದ್ರಲ್ಲ, ಹಂಗಾಗಿ ಕೇಳಿದೆ. ನಮ್ಮ ಕಡೆ ಯಾರು ಇದ್ದರೆ ಹೇಳೋಣ ಅಂತ. ಹೆಂಗಿದ್ದು ಹುಡುಗನ ಹುಡುಕ್ತಾರೆ ಅಂತ ಏನಾರು ಗೊತ್ತಿರ್ತದಪ್ಪ ನಿಮಗೆ? ಸೋದರ ಮಾವ ಏನು ಮಾಡೋದಾದ್ರೂ ನಿಮ್ಗೆ ಹೇಳೇ ಮಾಡ್ತಾರಲ್ಲ. ಹ್ಞೂ, ಮದುವೆ ಮಾಡಬೇಕು ಅಂತ ಭಾವ ಹೇಳ್ತಾ 2 ವರ್ಷ ಆಯ್ತು. ಅದು ಇನ್ನು ಎಂಥದೋ, ನಾನು ಮತ್ತೆ ಜಾಸ್ತಿ ಓದಬೇಕು ಬರಿಬೇಕು, ಮದುವೆ ಆಗಲ್ಲ ಅಂತ ಹೇಳಿ ಹಠ ಹಿಡ್ಕೊ ಕೂತಿತ್ತು. ನಮ್ಮ ಅಕ್ಕನು ಮತ್ತು ಬೇಡ ಇಷ್ಟು ಬೇಗ ಮದುವೆ ಅಂತಲ್ಲ, ಹಾಗಾಗಿ ಮುಂದೂಡ್ತಾ ಇದ್ದಾರೆ. ಹಾಗೆ ಒಳ್ಳೆ ಸಂಬಂಧ ಬಂದರೆ ಮಾಡೋದಯ್ಯ. ನಾನು ಹೇಳಿನ ಅಕ್ಕಗೆ, ಭಾಳ ಮುಂದೂಡೋದು ಬೇಡ, ಎಲ್ಲ ಒಳ್ಳೆ ರೀತಿಲಿರೋ ಸಂಬಂಧ ಬಂದರೆ ಮಾಡೋಣ ಅಂತ. ಮಾಡ್ತಾರೆ ಬೇಕಾದ್ರೆ. ಯಾಕೆ ನಿಮ್ಮ ಕಡೆ ಯಾರು ಇದ್ರ ಹುಡುಗರು? ನೀವೊಂಚೂರು ಒಳಗೆ ಬರ್ತೀರಾ ಏನ್ರಿ? ಅಲಿಸಿದ್ರ ಚೂರು ಇಲ್ಬಲ್ಲಿ ಅಮ್ಮ, ನಾವು ಈಗಲಾರು ಕಾಲು ಬಿಡ್ಬೋದನೆ? ಈ ಕಡೆ ಕಾಲಂತೂ ಆರಾಗೆ ಹೋಗ್ತದೆ ನೋಡಬೇಕಾರೆ, ಅಷ್ಟು ನೋವು ಮಾತಾಡೆ. ನಂಗೇನಲ್ಲ, ನಿಮಗೆ ಗೋಳು. ಹುಡುಗಿ ಕಾಲು ಸರಿ ಇಲ್ಲ, ನಾ ಮದುವೆ ಆಗಲ್ಲ ಅಂತಾರೆ ಎಲ್ಲರೂ. ಏನು ಬೇಕಾದ್ರೆ ಮಾಡು, ಇನ್ನೊಂದ್ಸತಿ ಹಿಂಗೆ ಮಾಡಲ್ಲ ಮರತೆ. ಎಂತದೆ ನೀನೊಬ್ಳು ಮಾರತಿ, ಎಂಥ ಕಾರು ಕರಿತಾನೆ ಇರ್ತೀಯ ಎಂತ? ಸುಮ್ಮನೆ ನಿತ್ಕ. ಕಾಲು ಬಿಟ್ಟೆ ಅಂದರೆ ಮತ್ತೆ ಅದರ ಮೇಲೆ ಮತ್ತೆರಡು ಊರೇ ಕುಳಿಲೇ ಹೊಡಿತೀನಿ. ಈಗ ಹೇಳಿನಿ, ಕಾಲು ಕೆಳಗೆ ಬಿಡಂಗೆ ಇಲ್ಲ, ಹಂಗೆ ನಿತ್ಕ. ಥೋ, ಎಂತಕ್ಕೆ ಹುಡುಗರನ್ನ ಯಾಕೆ ಈ ಥರ ಮಾಡ್ತಿದ್ದೀಯೇ? ಸ್ವಲ್ಪ ಏನೋ ಗೊತ್ತಾಗದೆ ಹೋದು ಆತಲ್ಲ, ಬಿಡು. ಮತ್ತೆ ಕಡೆಗೆ ಜರಗಿರ ಬಂದು ಒಂದು ಕುಂದುವರೆ ಆಗಕ್ಕ. ಎಂತ ಕರ್ತಿರ್ಬೋದು ಸಂಪತ್ತಣ್ಣನ ಒಳಗೆ? ಈ ಹುಡುಗಿಗೆ ಕೊಡೋಣ ಅಂತ ಹೇಳೋಕ್ಕೆ ಕರೆದ್ರೇನ? ಏನಾದ್ರು ಹೇಳಿದರೆ ಆತಿತ್ತು. ಸೀತಕ್ಕನ ಮಗಳು ಅಂದರೆ ಚೆನ್ನಾಗೇ ಇರ್ತದೆ, ಚೆನ್ನಾಗೇ ಇತ್ತಪ್ಪ. ಸಣ್ಣಲ್ಲಿರ್ತ ನೋಡಿನಿ ನಾನು. ದೊಡ್ಡ ಆದಮೇಲೆ ಹಾಳಾಗ್ತದ ಮತ್ತು ಚಂದನೇ ಆಗ್ತದೆ. ಕಾರ ಮಾಡಿ ಅವರೊಂದು ಒಪ್ಕೊಂಡಿದ್ರೆ ಒಪ್ಗಿತಾರೆ. ಬಹುಶಃ ದೇವ್ರು ಹಾಗಾಗೆ ಈ ಹುಡುಗರನ್ನ ನಂಗೆ ಸಿಕ್ಕಂಗೆ ಮಾಡಿದ್ದೇನ. ಸಂಬಂಧ ಯಾವ್ಯಾವ ಥರದಲ್ಲಿ ಕೂಡು ಬರ್ತದೆ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ನಾನು ಮಾತ್ರ ಸುಮ್ಮನೆ ಇರಬಾರ್ದು. ಇಷ್ಟು ಅವಕಾಶ ಮಾಡಿಕೊಟ್ಟ ಮೇಲೆ ನನ್ನ ಪ್ರಯತ್ನವೂ ಸ್ವಲ್ಪ ಇರ್ಬೇಕಲ್ಲ. ನಿಮಗೆ ಎಂತ ಆಗ್ಯದ್ರಿ? ಮಾತಾಡೋಕ್ಕೊಂದು ಬುದ್ಧಿ ಭಾಷೆನೇ ಇಲ್ಲ. ಹೇಳ್ಯಾರ ಅದಕ್ಕೆ ಹೇಳ್ಯಾರ ನಿಮ್ಮ ಹತ್ರ ಪುಟ್ಟಕ್ಕನ ಮದುವೆ ಮಾಡ್ತೀನಿ ಅಂತ? ಹಿಂಗೆ ಎಲ್ಲರೂ ಹೋಗಿ ಅಣ್ಣನ ಹತ್ರ ಹೇಳಿರಿ. ಅವರಿಗೆ ಸಿಕ್ಕದೆ ಸಾಕು ಅಂತ ಕಾಯ್ತಿರ್ತಾರೆ. ಮದುವೆಗಿದೆ ಮಾಡಲ್ಲ ಅವರು. ಸುಮ್ಮನಿದ್ದು ಬಿಡಿ, ಹೇಳಿನಿ ಹಾಗೆ ಹೋಗಿ ಹೇಳಿ, ಓದ್ ಮುಗಿಯೋ ತನಕ ಮದುವೆ ಮಾಡಲ್ಲಂತೆ ಅಂತ. ಅದನ್ನು ಹೇಳೋಕ್ಕಾಗ ಅಲ್ಲಿಂದ ಇಲ್ಲಿಗೆ ಕರ್ದ ಮಾರತಿ. ನೀ ಇದು ಮಾಡ, ಆ ಹುಡುಗರಿಗೆ ಎಂತ ಕಷ್ಟ ರೀತಿ ಇದು ಮಾಡ್ತೀಯಲ್ಲ ನೀನು. ಹೇಳ ಗೊಬ್ಬಿ, ಕಾಲು ಬಿಡು, ಈಚಿಗೆ ಬಾ. ಕಾಲು ಬಿಟ್ಟರೆ ನಿಂಗೆ ಬರೇನೇ ಇರ್ತೀನಿ ಈಗ, ಗ್ಯಾರಂಟಿ ಹೇಳಿನಿ. ಅಯ್ಯೋ ದೇವ್ರೆ, ನಂಗೆ ಮಾತ್ರ ಹೇಳ್ತೀಯ ದೊಡ್ಡರು ಹೇಳಿದ ಮಾತು ಕೇಳಬೇಕು ಅಂತ. ನೀನೇ ಅಪ್ಪನ ಮಾತು ಕೇಳಲ್ಲ. ಈ ಹುಡುಗರು ಮಾರಯ್ಯ ಹೇಳ್ದಾರ ಮಾತು ಕೇಳಲ್ಲ. ನಮ್ಮ ಮನೇಲಿ ಒಬ್ಳು ಹಂಗೆ ಅಲ್ಲಿ ಒಂಟಿ ಕಾಲಲ್ಲಿ ನಿಲ್ಸಿದೆ. ಅದು ಈಗ ಗೋಳು, ಅದಕ್ಕೆ ಕರೆಯೋದು ಅಪ್ಪನೊಂಚೂರು ಬರೋಕ್ಕೆ ಹೇಳು ಅಂತ. ಇನ್ನು ನಾವು ಜೀವಮಾನಕ್ಕೆ ಮಾವಿನಕಾಯಿ ತಿನ್ನಬಾರ್ದು, ಅಷ್ಟು ಮಾಡ್ತಾ ಇದೆ. ಪಾಪ ಎಂಥ ಕಷ್ಟ ಇದು ಮಾಡ್ತಾ ಇದ್ದಾರೆ. ಏನೇ ಹೇಳಿ ಸಂಪತ್ತಣ್ಣ, ನಿಮ್ಮ ಮಗಳು ಮಾತ್ರ ಭಾಳ ಜುರುಕದೆ ಕಣ್ರಿ. ಸೊ ಹೇಳಿ,
ಹೇಳಿ ಅತ್ತಿಗೆ ಹತ್ರ ಅವ್ರನ್ನ ಹೊರಗೆ ಬಿಡಕ್ಕೆ ಹೇಳ್ತೀನಿ. ಪಾಪ ಈಗ ನನ್ನ ದಸೆಯಿಂದ ಅವು ಪೆಟ್ಟು ತಿನ್ನಂಗೆ ಆಗ್ತದೆ. ಇಲ್ಲಪ್ಪ, ನಿಮ್ಮ ದಸೆಯಿಂದ ಪೆಟ್ಟು ತಿನ್ನದೆ ಅಂತ. ನಿಮ್ಮ ದಸೆಯಿಂದ ಇಂದು ಒಳ್ಳೇದಾದಂಗೆ ಆಗಿದೆ, ಮನೆ ಕರ್ಕೊಬಂದು ಬಿಟ್ರಿ. ಬೇರೆ ಯಾರು ಆಗಿದ್ರೆ ಏನು ಗತಿ ಇತ್ತು ನೋಡೋಣ ಹೇಳಿ. ಈ ಮಕ್ಳಿಗೆ ಅಷ್ಟು ಬುದ್ಧಿ ಭಾಷೆ ಇಲ್ಲನ್ರಿ. ಇಲ್ಲಿ ಬೇಕಾದಷ್ಟು ಅದಾವೆ ಮಾವಿನ ಮರ. ಅದು ಯಾವುದೋ ಮರದ ಹಣ್ಣು ರುಚಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ಯವಲ್ಲ. ಏನು ಮಾಡಬೇಕು ನೋಡೋಣ ಹೇಳಿ. ಇಷ್ಟ ಆಗಿದ್ದಕ್ಕಾತು, ಏನೋ ದೇವ್ರು ಕಾಪಾಡ್ದ. ನೀವಲ್ಲದೆ ಬೇರೆ ಯಾರು ಆಗಿದ್ರೆ ಜ್ಞಾನ ಮಾಡಿದ್ರೆ ನನಗೊಂಥರ ಕಡ್ಕು ಬೀಳಂಗೆ ಆಗ್ತದೆ. ಅಷ್ಟು ಸಂಕಟ ಆಗ್ತದೆ ಗೊತ್ತಾನ. ನಮಗೆ ಮೂರು ದಿನಕ್ಕೆ ಹಿಂಗೆ ಆಗ್ತದೆ. ಸೀತತಿಗೆ ಪಾಪ ಅದು ಹೆಂಗೆ ಇದು ಮಾಡ್ತಾರೇನ. ಅಲ್ಲಿ ಸ್ವಲ್ಪ ಸಲ್ಗಿನೇ ಹೆಚ್ಚು, ಹಾಗಾಗಿ ಅಲ್ಲಿಗೆ ಹೋಗ್ತೀನಿ ಅಂತ ಕೂತ್ಕೊಳ್ಳೋದು. ಅವರಿಗೂ ಪಾಪ ಈಗ 2 ಮಕ್ಕಳು ಓದ್ತಾ ಇರೋದು. ಅದ್ರ ಮಧ್ಯೆ ಇವು ಹೇಳ್ತೀನಿ ಬೇಡ ಅಂತ ತಮ್ಮೊಬ್ಬರು ಕೇಳೋದೇ ಇಲ್ಲ. ಅಕ್ಕರ ಮನೇಲಿದ್ದರೂ ಶಿಸ್ತು ಕಲಿತಾರೆ, ಅಲ್ಲೇ ಇರಲಿ ಅಂತ ತಗೊಂಡೋಗಿ ಬಿಡೋದು. ಓ, ಸೀತಕ್ಕನ 2 ಮಕ್ಕಳು ಓದ್ತಾ ಇದ್ದಾರ? ಮಗಳದ್ದು ಓದು ಮುಗೀತು ಅಂದ್ರಲ್ಲ ಮತ್ತೆ ಸಂಪತ್ತಣ್ಣ. ಓದೇ ಮುಗ್ದಿದ್ದಂದ್ರೆ ಹಂಗಲ್ಲ, ಓದ್ತಾನೆ ಅದೇ. ಒಳ್ಳೆ ಸೆಟ್ಲ್ಮೆಂಟ್ ಬಂದರೆ ಮದುವೆ ಮಾಡೋದು ಅಂತ ಹಂಗೆ ಹೇಳಿದ್ದು ನಾನು. ಓದ್ತಾ ಅದೇ, ಓದು ಮುಗಿಲ್ಲ. ಓ ಹಂಗಾರೆ ಅದು ಒಳ್ಳೆ ಸೆಟ್ಲ್ಮೆಂಟ್ ಇದ್ರೆ ಹೇಳಿದ್ರೆ ಕೊಡ್ತಾರ? ಕೇಳಿ ನೋಡ್ತೀರಾ ಸಂಪತ್ತಣ್ಣ? ಇಲ್ರಿ, ಇವರೇನೋ ಹೇಳ್ತಾರೆ ಅಂತ ಹೇಳಿ ನೀವು ಎಲ್ಲರೂ ಸೆಟ್ಲ್ಮೆಂಟ್ ಇದ್ರೆ ಹೇಳಕ್ಕೆ ಹೋಗಬೇಡಿ. ಪಾಪ ಅವು ಓದ್ಕೊಂಡು ಬರ್ಕೊಂಡು ಹುಡುಗರು ಈಗಿನ ಹುಡುಗರೆಲ್ಲ ಅವ್ರು ಓದಿದ್ದೇ ಹುಡುಗ ಆಗ್ಬೇಕು ಅಂತಾರೆ. ಪಾಪ ನೀವಾರು ಎಲ್ಲಿಗೆ ಹೋಗ್ತೀರಿ ಹುಡ್ಕಕ್ಕೆ? ಅವತ್ತೇ ಹಿಂಗೆ ಮಾತಾಡ್ತಾ ಕೂತಾಗ ಹೇಳ್ತಿದ್ರು, ಮತ್ತು ಅದು ಓದಿದ್ನೇ ಎಲ್ಲಾದರೂ ಹುಡ್ಕೋದು ಮರತೆ ಅಂತ. ಅಣ್ಣಯ್ಯ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಗಂಡಸ್ರಿಗೆ ಏನು ಗೊತ್ತಾಗ್ತದ್ರಿ? ಒಟ್ಟು ಈಗ ಮಗಳು ಒಂದು ಮದುವೆ ಮಾಡಿ ಕೈ ತೊಳ್ಕೊಂಡ್ರೆ ಸಹಿ ಅನ್ನಂಗೆ. ಅಷ್ಟೆಲ್ಲ ಓದ್ಕೊಂಡು ಬರ್ಕೊಂಡು ಹುಡುಗರು ಈಗ ಮತ್ತೆ ಮುಂದೆ ಓದ್ಬೇಕು ಅಂತ ಜ್ಞಾನ ಮಾಡ್ದವಕ್ಕೆ ಮದುವೆ ಅಂತ ಹೇಳಿದ್ರೆ ಸುಮ್ಮನೆ ತೊಂದರೆ ಆಗ್ತದ್ರಿ. ಸದ್ಯಕ್ಕೆ ಬೇಡ, ಸದ್ಯಕ್ಕೆ ಅಂತ ಹೇಳಲ್ಲ. ಹಾಗೆ ನೀವೇನು ದೂರದರನ್ ಸಿಗ್ತಿರ್ತೀರಿ. 2 ವರ್ಷನ 3 ವರ್ಷನ ಇರ್ಬೇಕು ಓದೋಕ್ಕೆ. ಓದಾದ್ಮೇಲೆ ಹೇಳ್ತಾರೆ ಇವರಯ್ಯ, ಅವಾಗ ಎಲ್ಲರಿದ್ರು ನೋಡಿದ್ರು ಸೈ. ಹೌದಾ? ಅಲ್ಲ, ಎಂಥದಾರ ಆಗಲಿ ಸೀತಕ್ಕೊಂದೊಂದು ನಂಬರ್ ಕೊಡ್ತೀಯಾ ಸಂಪತ್ತಣ್ಣ? ನನ್ನ ಹತ್ರ ಯಾವಾರು ಹಿಂಗೆ ಸೆಟ್ಲ್ಮೆಂಟ್ ಇದ್ದರೆ ಅವ್ರಿಗೆ ಬಯೋಡಾಟ ಕಳಿಸ್ತೀನಿ, ನೋಡ್ತಾರಲ್ಲ. ಆಗ್ಬೋದು ಅನ್ನಂಗಿದ್ರೆ ಮುಂದುವರೆದ್ರು ಸೈ. ನಂಬರ್ ಕೊಡ್ತೀಯಾ? ಹ್ಞೂ ತಡಿ, ಹುಡುಗರ ಹತ್ರ ಬರ್ಕೊಡೋಕ್ಕೆ ಹೇಳ್ತೀನಿ. ಇಲ್ಲ ನಾನೇ ಕೊಡ್ತೀನಿ. ಇಲ್ಲ ಅದು ಹಂಗೇನಾದ್ರು ಸೆಟ್ಲ್ಮೆಂಟ್ ಇದ್ದರೆ ನಮ್ಮನೇಲಿ ಇವ್ರ ನಂಬರಿಗೆ ಕಳಿಸಿ. ಇವರು ಕಳಿಸ್ತಾರೆ ಅಕ್ಕಗೆ. ಅವರು ಸೀತಕ್ಕನ ಹತ್ರ ಸೀತತಿಗೆ ಹತ್ರ ಬೇರೆ ನಂಬರ್ ಅಂತ ಇಲ್ಲೇನ. ಮತ್ತು ಯಾಕೆ ಸುಮ್ಮನೆ ಮುಂಚೆ ಅವ್ರಿಗೆ ಕಳ್ಸೋದು, ಅವ್ರಿಂದ ಅದನ್ನು ಶುರುನೇ ಮಾಡಲಲ್ಲ. ನಮ್ಮನೇಲಿ ಇವ್ರ ನಂಬರಿಗೆ ಕಳಿಸಿ. ಇವರೇ ಯಾಕೋ ಅಡ್ಗಾಲ್ ಹಾಕಂಗೆ ಅದಾರೆ. ಹೆಂಗಾರು ಮಾಡಿ ಇವ್ರನ್ನ ಸರಿ ಮಾಡ್ಕೋಬೇಕಲ್ಲ. ಅಲ್ಲ, ಅಕ್ಕನ ನಂಬರೇ ಕೊಡ್ತೀನಿ. ಫೋನಲ್ಲಿ ಮಾತಾಡೋಕ್ಕೆ ಏನಾಗಬೇಕು? ಇವ್ನು ಗೊತ್ತು ಆ ಅಕ್ಕಗೆ. ಭಾಳ ಆಸೆ ಮಾಡ್ತಿತ್ತು ಇವನ್ನ ಸಣ್ಣಲ್ಲಿರೋಷ್ಟೊತ್ತಿಗೆ. ಇದು ಸೆಟ್ಲ್ಮೆಂಟ್ ಯಾವುದು ಹೇಳು ನನ್ನ ಹತ್ರ, ನಾನು ಒಂಚೂರು ವಿಚಾರಿಸ್ತಿರ್ತೀನಿ. ಇವು ಹಿಂಗ್ಸ್ರ ಮಾತೆಲ್ಲ ಕೇಳ್ಕೊಂಡು ಕೂತ್ರೆ ಆಗಲ್ಲ, ನಮ್ಮ ಬಾವು ಹೇಳೋದೇ ಸಮ. ಹೇಳು ನೋಡೋಣ, ನಂಗೆ ಗೊತ್ತಿದ್ದರಾದರೆ. ಅಲ್ಲ, ಮದುವೆ ಮಾಡೋದು ಅಂತಲೇ ಅಲ್ಲ, ವಿಚಾರಿಸ್ತಾ ಇದ್ದರೆ ಒಂದು ಯಾವುದು ಆಗ್ಬೋದು ಅನ್ನೋದನ್ನ ಇದು ಮಾಡೋಕ್ಕಾಗ್ತದೆ. ಈಗ ಹೇಳ್ದಷ್ಟು ಸುಲಭಕ್ಕೆ ಸೆಟ್ಲ್ಮೆಂಟು ಆಗಲ್ಲ. ಒಬ್ರೊಬ್ರು 4-5 ವರ್ಷ ಹುಡುಕ್ತಾ ಇದ್ದಿದ್ದು ನೋಡಿನಿ ನಾನು. ಇವ್ರಿಗೇನು ಗೊತ್ತಾಗ್ತದೆ? ನೀವು ಕೆಲಸ ಮಾಡು, ನನ್ನ ನಂಬರ್ ತಗ, ಹುಡುಗನ ಇದೆಲ್ಲ ನನ್ನ ಮೊಬೈಲಿಗೆ ಕಳಿಸು. ಬೇಡ ನೋಡು, ಕಾಲು ಬಿಡಬೇಡ, ನಾ ಹೇಳ್ಕೊಡ್ತೀನಿ ಅಮ್ಮನ ಹತ್ರ. ನನಗೂ ಏನು ಕಾಲು ನೋವು ಆಗಲ್ಲ ಈಗ. ಆದರೂ ಹಿಡ್ಕೊಂಡು ನಿಂತ್ಕೊಂಡಿಲ್ಲ ನಾನು. ನೀನು ನಿಂತ್ಕ. ನಿನ್ನ ದಸೆಯಿಂದನೇ ಹೋಗಿದ್ದು, ನಿನ್ನ ದಸೆಯಿಂದನೇ ನಾನಿಲ್ಲಿ ಅನುಭವಿಸ್ಬೇಕಾಗಿದೆ. ನೀ ಬಿಟ್ಟರೆ ಮಾತ್ರ ನಾನು ಹೇಳ್ಕೊಡ್ತೀನಿ. ಅದಕ್ಕೆ ನಿನ್ನ ತದ್ದುಕೊಂಡಣ್ಣ ಅನ್ನೋದು. ಅಲ್ಲ, ನೀನು ಸ್ವಲ್ಪ ಹೊತ್ತು ಕಾಲು ಬಿಟ್ಕೊಂಡು ನಿಂತ್ಕೊಳ್ಳ ಮಾರಯ್ಯ. ನಾನೇನಾರು ಬೇಡ ಅಂತೀನ? ಅದು ಬಿಟ್ಕೊಂಡು ಅಮ್ಮನ ಹತ್ರ ಹೇಳ್ಕೊಡ್ತೀನಿ ಅಂತೀಯಲ್ಲ. ಬಿಡು, ನೀನು ಕಾಲು ಬಿಡು. ಚೂರು ಕಮ್ಮಿ ಆಗ್ತದೆ ಕಣನೋ, ಪ್ಲೀಸ್ ಕಣಗುಂಡಣ್ಣ. ಅಲ್ಲ, ಸೆಟ್ಲ್ಮೆಂಟ್ ನಿಮಗೆ ಗೊತ್ತಿದ್ದವು ಯಾವಾರಿದ್ದರೆ
ಕಳಿಸಿ ಮತ್ತೆ ಹೊಸದಾಗಿ ಹಿಂಗೆ ಇಂಥರ ಮಗಳ ಮದುವೆ ಮಾಡ್ತಾರೆ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಆತ. ಒಬ್ರಿಗೆ ಗೊತ್ತಾದ್ರೆ ಸಾಕು ಮತ್ತೆ ಜನ ಕೇಳಕ್ಕೆ ಶುರು ಮಾಡ್ತಾರೆ. ಈಗ ಅದೇ ಹಣ್ಣಿದ್ದ ಮರಕ್ಕೆ ಹೆಣ್ಣಿದ್ದ ಮನೆಗೆ ಬರೋರು ಹೋಗೋರು ಸುಮಾರು ಜನ ಅಂತ ಇದು ಮಾಡಿ. ನಿಮಗೆ ಗೊತ್ತಿದ್ದು ಹೇಳಿ, ನಮ್ಮ ಕಡೆಯಿಂದ ಯಾರಿಗೂ ಅಡ್ರೆಸ್ ಕೊಡಬೇಡಿ ಇಂಥರು ಅಂತ ಆತ. ನಾನು ಯಾಕೆ ಕೊಡಲಿ? ನಾ ಖಂಡಿತ ಕೊಡಲ್ಲ. ನಾನೇ ಹುಡುಗ ಹಾಕ್ಕೊಂಡು ಬೇರೆಯವರಿಗೆ ಯಾಕೆ ಅಡ್ರೆಸ್ ಕೊಡಲಿ? ಇಲ್ಲ ಕೊಡಲ್ಲ ಬಿಡಿ, ಬೇರೆ ಯಾರಿಗೂ ಕೊಡಲ್ಲ. ಹೇಳಿದ್ದು ಸುಮ್ಮನೆ ಅಷ್ಟೇ. ಅಮ್ಮ ಒಂಚೂರು ಕಾಲು ಬಿಡ್ಬೋದನ್ನೇ ಮರತಿ. ಅಯ್ಯೋ ದೇವ್ರೆ, ಇನ್ನೂ ಆ ಮಕ್ಳನ್ನ ಹಂಗೆ ನಿಲ್ಸಿರಾ? ಸುಮ್ಮನೆ ಇರಿ. ಮಕ್ಕಳು ಚೆಲ್ ಮಾಡಿದೆ ಮತ್ತೆ ಯಾರು ಮಾಡ್ತಾರೆ? ನಾವು ಈ ವಯಸ್ಸಲ್ಲಿ ಏನೇನೆಲ್ಲ ಇದು ಮಾಡಿದ್ವೇನೋ. ಸಂಪತ್ತಣ್ಣ, ನೀವಾರು ಹೋಗಿ. ಏಯ್, ಕೋಕೆಂತಾಗಿದೆ ನಿಮಗೆ? ಕಾಲು ಬಿಡ್ಲ ಅಂತ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗೋಕೆ ಕಾಲು ನೋವು ಆಗಲ್ಲ ನಿಮಗೆ? ಈ ಕಾಲು ನೋವು ಮಾತಾದೆ ಅಲ್ಲ, ಕಾಲು ಬಿಡಿ. ಆದರೆ ಪನಿಷ್ಮೆಂಟ್ ಇಷ್ಟಕ್ಕೆ ಮುಗಿಲ್ಲ. ಇನ್ನೂ ಅದೇ ಹೇಳ್ತೀನಿ ಅದು ಏನು ಅಂತ.